100% ಹೇಳ್ತೇನೆ, ನಿಮಗೆ ನೋಟಿಸ್ ಬರ್ತೇನೆ, ನಾ ಬರೆದು ಕೊಡ್ತೇನೆ. AIS TIS ಎಲ್ಲ ನೀವು ಮ್ಯಾಚ್ ಮಾಡಿರಿ, ರಿಟರ್ನ್ಸ್ ಕರೆಕ್ಟಾಗಿ ಫೈಲ್ ಮಾಡಿರಿ ಅಂದ್ರೂ ನೋಟಿಸ್ ಬರ್ತೈತಿ. ಹೆಂಗ್ರಿ ಹಿಂಗೆ ಹೇಳತ್ತೀರಿ ಅಂತ ಒಂದು ಗೈಡ್ಲೈನ್ಸ್ ತೊಗೊಂಡು ಬಂದಾರೆ ಇನ್ಕಮ್ ಟ್ಯಾಕ್ಸ್ ಅವರು. ಅವ್ರು ಹೇಳತ್ತಾರ, ನೀವು ಇದು 5 ಕಂಡೀಷನ್ ಒಳಗೆ ಫಾಲೋ ಆದ್ರೆ ನಾನು ನಿಮ್ಗೆ 100% ನೋಟಿಸ್ ಕೊಡ್ತೇನೆ. ಫಸ್ಟ್ ಕಂಡೀಷನ್ ಹೇಳತ್ತಾರೋ, ಸರ್ಚ್ ಅಥವಾ ಸರ್ವೆ ಕಂಡಕ್ಟ್ ಆಗೈತಿ 1st ಏಪ್ರಿಲ್ 2024 ಆದಮೇಲೆ ನೋಟಿಸ್ ಕೊಡ್ತೇನೆ. ಸೆಕೆಂಡು, ರೀಅಸೆಸ್ಮೆಂಟ್ ಆಗೈತಿ 148 ಒಳಗೆ ನೋಟಿಸ್ ಕೊಡ್ತೇನೆ. ನಿಮ್ಮ ಟ್ರಸ್ಟ್ NGO ಅಥವಾ ಇನ್ಸ್ಟಿಟ್ಯೂಷನ್ದ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗಿರ್ಬೋದು ಅಥವಾ ಅಪ್ರೂವ್ ಆಗಿಲ್ಲ, ಆ ಕೇಸ್ ಒಳಗೆ ನೋಟಿಸ್ ಕೊಡ್ತೇನೆ. ಫೋರ್ತು, ಮುಂಚೆ ನಿಮಗೆ ಟ್ಯಾಕ್ಸ್ ನೋಟಿಸ್ ಬಂದಿದೆ, ಅದರದ್ದು ಮೋರ್ ದೆನ್ 50 lakhs ಮೆಟ್ರೋ ಸಿಟೀಸಲ್ಲಿ ಲಿಮಿಟು, ಬೇರೆ ಸಿಟೀಸಲ್ಲಿ ಆದರೆ 20 lakhs ಲಿಮಿಟು. ಫಿಫ್ತ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್, ನೀವು ಟ್ಯಾಕ್ಸ್ ಇವೇಷನ್ ಮಾಡಿದ್ದೀರಾ, ಬೇರೆ ಡಿಪಾರ್ಟ್ಮೆಂಟ್ ಅವರು ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಹೇಳಿದ್ದಾರೆ ಅಂದರೂ ನಿಮ್ಗೆ 100% ನೋಟಿಸ್ ಬರ್ತೈತಿ. ಇದೆಲ್ಲನೂ ಇನ್ಕಮ್ ಟ್ಯಾಕ್ಸ್ ಅವರು ಒಂದು ಗೈಡ್ಲೈನ್ಸ್ ತೊಗೊಂಡು ಬಂದಿದ್ದಾರೆ, ಅದರಲ್ಲಿ ಡೀಟೇಲ್ ಆಗಿ ಹೇಳಿದ್ದಾರೆ ಪಕ್ಕಾ ನಾನು ಹಿಂಗೆ ನೋಟಿಸ್ ಕೊಡ್ತೇನಂತ. ಗೈಡ್ಲೈನ್ಸ್ ಕಾಪಿ ಬೇಕಂದ್ರೆ ಬರೀ IT ಅಂತ ಕಮೆಂಟ್ ಮಾಡಿರಿ, ನಾನು ನಿಮ್ಗೆ ಡೀಟೇಲ್ಡ್ ಒಂದು ಸರ್ಕ್ಯುಲರ್ ಕಳಿಸ್ಕೊಡ್ತೇನೆ. ಥ್ಯಾಂಕ್ ಯು.